ಜಿಲ್ಲೆಯ ರೈತರ ಹಿತ ಕಾಯದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಮುಂದುವರಿಯಲು ನಾಲಾಯಕ್ಕಾಗಿದ್ದು ಕೂಡಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತ ತಿಳಿಸಿ ಜನರ ದಿಕ್ಕು ತಪ್ಪಿಸಿದ್ದಾರೆ. ಚುನಾವಣೆ ನಂತರ ಆ ಸ್ಲೋಗನ್ ಮರೆತಿದ್ದು ನಮ್ಮ ನೀರು ತಮಿಳುನಾಡು ಹಕ್ಕು ಎನ್ನುವ ಪರಿಸ್ಥಿತಿಗೆ ತಂದಿದ್ದಾರೆ. ನೀರಿಲ್ಲದೆ ಅಡಿಕೆ ತೆಂಗು ಸಂಪೂರ್ಣವಾಗಿ ಒಣಗಿದೆ. ಮಂಡ್ಯದ ರೈತರ ಬದುಕು ಹಾಳಾಗಿದೆ. ಗ್ಯಾರಂಟಿ ಪ್ರಚಾರಕ್ಕಾಗಿ 9 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು ರೈತರ ಬಗ್ಗೆ ಗಮನ ಹರಿಸಿಲ್ಲ. ಕೃಷಿ ಸಚಿವರಾಗಿ ಚಲುವರಾಯಸ್ವಾಮಿ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಬರೀ ಸಭೆಗಳನ್ನು ನಡೆಸುತ್ತಿದ್ದಾರೆ. ಕೃಷಿ ಚಟುವಟಿಕೆ 10 ವರ್ಷಗಳ ಹಿಂದಕ್ಕೆ ಹೋಗಿದ್ದು ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಮುಂದುವರಿಯಲು ನಾಲಾಯಕ್ಕಾಗಿದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿ ಚಲುವರಾಯಸ್ವಾಮಿ ಈ ರಾಜ್ಯದ ಕೃಷಿ ಸಚಿವರು. ಮಂಡ್ಯ ಜಿಲ್ಲೆಯವರೊಬ್ಬರು ಕೃಷಿ ಸಚಿವರಾಗ್ತಾರೆ ಅಂದರೆ ಆ ಉತ್ಸಾಹ, ಒಂದು ಖುಷಿ ಆದಂಥ ದಿವಸದಲ್ಲಿ ಜನಕ್ಕಿತ್ತಲ್ಲ, ಅದು ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರಲ್ಲ. ಸ್ವಲ್ಪನಾರು ನಿಮಗೆ ಸ್ವಾಭಿಮಾನ ಅನ್ನೋದು ಬೇಡವಾ? ನೀವು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಾ. ಹಸಿರಾಗಿದ್ದ ಮಂಡ್ಯ ಜಿಲ್ಲೆನ ಇವತ್ತು ಸಂಪೂರ್ಣವಾಗಿ ಒಣಗಿಸ್ಬಿಟ್ಟಿರಿ. ಹಸಿರಾಗಿತ್ತು ಮಂಡ್ಯ ಜಿಲ್ಲೆ, ಭಾಳ ಹಸಿರಾಗಿದ್ದಂಥ ಜಿಲ್ಲೆ. ಇವತ್ತಿನ ಪರಿಸ್ಥಿತಿ ಈ ಸ್ಥಿತಿಗೆ ತಂದುಬಿಟ್ಟಿದ್ದೀರಿ ನೀವು. ಇವತ್ತಿನ ಪರಿಸ್ಥಿತಿ ಇದು. ನೀವು ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೃಷಿ ಸಚಿವರಾಗಿ ತಾವು ಕೊಟ್ಟಿರ್ತಕ್ಕಂಥ ಕಾಳಜಿ, ನಮ್ಮ ಜಿಲ್ಲೆಯ ಕಬ್ಬು ಅಥವಾ ನಿಂತಿರೋ ಸ್ಟ್ಯಾಂಡಿಂಗ್ ಕ್ರಾಪ್ ಪರಿಸ್ಥಿತಿಗಳಿವು. ರೈತರು ಉಳಿಯೋಕ್ಕೆ ಸಾಧ್ಯನಾ? ಹಾಳಾಗೋಯ್ತು ಅವ್ರ ಬದುಕು. 10 ವರ್ಷ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಷ್ಟ ಆಗೋಯ್ತು. ಹೇಳಕ್ಕೆ ಮತ್ತೆ ಅದು ಚೇತರಿಸ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ 10 ವರ್ಷ ಹಿಂದೆ ಕೊಟ್ಟೋಯ್ತು ಕೃಷಿ ಚಟುವಟಿಕೆಗಳು. ಇದನ್ನು ಮಾಡೋಕ್ಕೇನ್ರಿ ನೀವು ಕಾಂಗ್ರೆಸ್ನವ್ರು ಅಧಿಕಾರ ತೊಗೊಂಡು ಜನದ ಹತ್ರ ಮಂಡ್ಯಗೆ ಕೊಟ್ಟಂಥ ಕೊಡುಗೆ ಇದೇನ್ರಿ? ನೀವು ಇದು ಕೃಷಿ ಸಚಿವರಾಗಬೇಕಾ? ನೀವು ಈ ಕೂಡಲೇ ಸ್ವಲ್ಪನಾರು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ನೀವು ಖಂಡಿತವಾಗ್ಲೂ ಕೃಷಿ ಸಚಿವರಾಗಿ ಮುಂದುವರಿಯೋಕ್ಕೆ ಲಾಯಕ್ಕಲ್ಲ. ಮಂಡ್ಯ ಜಿಲ್ಲೆ ಜನರ ಹಿತ ಕಾಯಕ್ಕೆ ತಮ್ಮಿಂದ ಆಗದಿದ್ದರೆ ನೀವು ಈ ಸ್ಥಾನದಲ್ಲಿ ಮುಂದುವರಿಯೋ ಯೋಗ್ಯತೆ ನಿಮಗಿಲ್ಲ. ಅದು ಯಾವ ಮಕ ಹೊತ್ಕೊಂಡು ಹಳ್ಳಿ ಮೇಲೆ ಹೋಗಿ ಭಾಷಣಗಳು ಮಾಡ್ತಾ ಇದ್ದೀರಿ. ನಿಮ್ಮ ಸಭೆಗಳಿಗೂ ಜನ ಸೇರ್ತಾ ಇಲ್ಲ. ನಾವು ಎಲ್ಲ ವರದಿ ತೊಗೊತಾ ಇದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಎಷ್ಟು ಜನ ಸೇರಿದ್ರು, ನೆನ್ನೆ ನಾಗಮಂಗಲದಲ್ಲಿ ಎಷ್ಟು ಜನ ಸೇರಿದ್ರು. ನೀವೊಬ್ಬರು ಸಚಿವರಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು. ನಿಮ್ಮ ಸಭೆಗಳಲ್ಲಿ ಹತ್ಕೊಂಡು ಭಾವನಾತ್ಮಕವಾಗಿ ನನ್ನ ಬೇರೆ 1,5-2 ಸಾವಿರದಲ್ಲಿ ಗೆಲ್ಲಿಸ್ಬಿಟ್ರಿ, 50,000ದಲ್ಲಿ ಗೆಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೆ, ನೀವು ಈ ಸ್ಥಿತಿಗೆ ತಂದುಬಿಟ್ರಿ ನನ್ನನ್ನು ಅಂತ ಹತ್ಕೊಂಡು ಮಾತಾಡೋ ಪರಿಸ್ಥಿತಿಲಿದ್ದೀರ. ಇನ್ನೂ ಆಯ್ತಪ್ಪ, ನೀವೆಲ್ಲ ಹತ್ಕೊಂಡು ಗಿತ್ಕೊಂಡು ಏನೋ ಮಾಡಿ ಗೆದ್ದು ಬಂದ್ರಿ, ಕೃಷಿ ಸಚಿವರಾಗಿದ್ದೀರಿ. ನಮ್ಮ ಜಿಲ್ಲೆಗೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ನೋಡಿ, ಇದು ನ್ಯಾಯನಾ? ಇದು ನೀವು ಮಂತ್ರಿಯಾಗಿ ಮುಂದುವರಿಬೋದಾ? ಏನು ಲಾಯಕ್ಕಿದೆ ನಿಮಗೆ ಮಂತ್ರಿಯಾಗಿ ಮುಂದುವರಿಯೋಕ್ಕೆ? ಏನು ಅಧಿಕಾರ ಇದೆವ್ರಿ? ಇಡೀ ಜಿಲ್ಲೆನ ಸಂಪೂರ್ಣ ಬರ ಪರಿಸ್ಥಿತಿ ತಂದಿಟ್ಬಿಟ್ರಿ. ಆಯ್ತಪ್ಪ, ಎಷ್ಟು ಸಭೆಗಳು ಮಾಡ್ತಾ ಇದ್ದೀರಿ ನೀವು ಈ ತನಕ? ಹೆಚ್ಚು ಕಮ್ಮಿ ನಿಮ್ಮ ಪಕ್ಷದ ಪ್ರಚಾರಕ್ಕಾಗಿ ಎಷ್ಟೊಂದು ಸಭೆಗಳನ್ನ ಮಾಡ್ತಾ ಇದ್ದೀರಿ. ಈ ಬರ ಪರಿಸ್ಥಿತಿನ ಎದುರಿಸೋಕ್ಕೆ ಯಾರಾದರೂ ಶಾಸಕರುಗಳು ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆ ಮಾಡಿ ರೈತರಿಗೆ ಏನಾದ್ರು ಧೈರ್ಯ ತರುವಂಥ ಕೆಲಸಗಳನ್ನ ಮಾಡಿದ್ದೀರಾ? ಏನು ಸಭೆ ಮೇಲೆ ಸಭೆ, ಸಭೆ ಮೇಲೆ ಸಭೆ, ಕಾಂಗ್ರೆಸ್ ಸಭೆಗಳು. ನೀವು ನಿಮ್ಮ ಜವಾಬ್ದಾರಿ, ಅಧಿಕಾರ ಜನ ಕೊಟ್ಟಿರೋದು ನಿಮಗೆ. ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು, ಅವರ ಭಾವನೆಗಳಿಗೆ ಭಾಗಿಯಾಗಬೇಕು, ಅವರ ಹಕ್ಕು ಬಾಧ್ಯತೆಗಳನ್ನ ನೀವು ಕಾಪಾಡಬೇಕು ಅಂತ ನಿಮಗೆ ಅಧಿಕಾರ ಕೊಟ್ಟಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಪ್ರಸನ್ನ ಶಂಕರೇಗೌಡ ಉಪಸ್ಥಿತರಿದ್ದರು.